ಡಿಯರ್ ಫ್ರೆಂಡ್, ಇವತ್ತು ನಾನು ಒಂದು ಹೊಸ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಂತಂದರೆ ಸೆಕೆಂಡ್ ಪಿ ಯು ಸಿನಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಸೆಕೆಂಡ್ ಚಾಪ್ಟ್ರಲ್ಲಿ ಬರ್ತಕ್ಕಂತಹ ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿ ಅಂತ ಕ್ವಶನ್ ಕೇಳ್ತಾನೆ. ಸೊ ಆ ಒಂದು ವಿಚಾರವಾಗಿ ಇವತ್ತು ನಾನಿಲ್ಲಿ ಮಾತಾಡಲಿಕ್ಕೆ ಅಂತ ಬಂದಿದ್ದೀನಿ. ಏನು ಬದಲಿ ಸರಕುಗಳು ಪೂರಕ ಸರಕುಗಳು ಅಂದರೆ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಮತ್ತು ಕಾಂಪ್ಲಿಮೆಂಟರಿ ಗೂಡ್ಸ್ ಅಂದರೆ ಏನು ಅನ್ನೋದು. ಇಲ್ಲಿ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದರೆ ಒಂದು ನಿರ್ದಿಷ್ಟ ಬಯಕೆಯನ್ನು ಈಡೇರಿಸಲು ಒಂದು ಸರಕಿನ ಬದಲಿಗೆ ಬೇರೊಂದು ಸರಕನ್ನು ಅನುಭೋಗಿಸುವ ಸರಕುಗಳು ಅಂತ ಕರಿತೀವಿ. ಒಂದು ನಿರ್ದಿಷ್ಟ ಬಯಕೆಯನ್ನು ಈಡೇರಿಸಿಕೊಳ್ಳಲು ಒಂದು ಸರಕಿಗೆ ಬದಲಾಗಿ ಇನ್ನೊಂದು ಸರಕನ್ನು ಅನುಭೋಗಿಸೋದು. ಫಾರ್ ಎಕ್ಸಾಂಪಲು ಚಹಾ ಬದಲಾಗಿ ಕಾಫಿ ಕುಡಿಯೋದು. ಸೊ ಎರಡರಿಂದ ಸೇಮ್ ಬಯಕೆ ಈಡೇರುತ್ತೆ. ಸೊ ಚಹಾ ಬದಲಾಗಿ ಕಾಫಿ ಕುಡಿಯೋದು ಅಥವಾ ಕಾಫಿ ಬದಲಾಗಿ ಚಹಾ ಕುಡಿಯೋದು. ಇನ್ನು ನೆಕ್ಸ್ಟು ಬಸ್ಸಲ್ಲಿ ಪ್ರಯಾಣ ಮಾಡುವ ಬದಲಾಗಿ ರೈಲಲ್ಲಿ ಪ್ರಯಾಣ ಮಾಡೋದು ಅಥವಾ ರೈಲಲ್ಲಿ ಪ್ರಯಾಣ ಮಾಡುವ ಬದಲಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದು. ಇನ್ನು ಪೆನ್ನು ಮತ್ತು ಪೆನ್ಸಿಲ್ ಬದಲಾಗಿ ಪೆನ್ ಯೂಸ್ ಮಾಡ್ಬೋದು, ಪೆನ್ನಿ ಬದಲಾಗಿ ಪೆನ್ಸಿಲನ್ನು ಯೂಸ್ ಮಾಡ್ಬೋದು. ಈ ರೀತಿ ಇವನ್ನ ನಾವು ಏನಂತ ಕರಿತೀವಿ? ಸಬ್ಸ್ಟಿಟ್ಯೂಟ್ ಗೂಡ್ಸ್, ಬದಲಿ ಸರಕುಗಳು ಅಂತ ಕರಿತೀವಿ. ಒಂದು ನಿರ್ದಿಷ್ಟ ಸರಕಿನ ಬೆಲೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಚಹಾ ಅಂದ್ಕೊಳ್ಳಿ. ಚಹಾ ಒಂದು ನಿರ್ದಿಷ್ಟ ಸರಕು ಅಂದ್ಕೊಳ್ಳಿ. ಸೊ ಒಂದು ನಿರ್ದಿಷ್ಟ ಸರಕಿನ ಬೆಲೆ ಜಾಸ್ತಿ ಆದರೆ ಬದಲಿ ಸರಕಿನ ಬೇಡಿಕೆ ಜಾಸ್ತಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಚಹಾದ ಬೆಲೆ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕಲಿ ಕಾಫಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಚಹಾದ ಬೆಲೆ ಜಾಸ್ತಿ ಆದರೆ ಕಾಫಿಗೆ ಡಿಮ್ಯಾಂಡು ಜಾಸ್ತಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಚಹಾ 5 ರೂಪಾಯಿ ಇದೆ, ಕಾಫಿನೂ 5 ರೂಪಾಯಿ ಇದೆ ಅಂದ್ಕೊಳ್ಳಿ. ಕಾಫಿನೂ 5 ರೂಪಾಯಿ ಇದೆ. ಈಗ ಆಟೋಮೆಟಿಕಲಿ ಈ ಚಹಾದ ಬೆಲೆ 5 ರೂಪಾಯಿದ್ದು 10 ರೂಪಾಯಿ ಆಗುತ್ತೆ. ಆವಾಗ ಏನಾಗುತ್ತೆ? ಚಹಾಗೆ ಬೇಡಿಕೆ ಕಡಿಮೆ ಆಗುತ್ತೆ. ಸೊ ಅದರ ಬದಲಿ ಸರಕು ಕಾಫಿಗೆ ಏನಾಗುತ್ತೆ? ಸೊ ಬೇಡಿಕೆ ಹೆಚ್ಚಾಗುತ್ತೆ. ಅಂದರೆ ಒಂದು ನಿರ್ದಿಷ್ಟ ಸರಕಿನ ಬೆಲೆ ಜಾಸ್ತಿ ಆದರೆ ಬದಲಿ ಸರಕಿನ ಬೇಡಿಕೆ ಹೆಚ್ಚಾಗುತ್ತದೆ. ಅದೇ ರೀತಿ ಒಂದು ನಿರ್ದಿಷ್ಟ ಸರಕಿನ ಬೆಲೆ ಕಡಿಮೆ ಆದರೆ ಸೊ ಬದಲಿ ಸರಕಿನ ಬೇಡಿಕೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹೇಗೆ ಸರ್ ಅನ್ನೋದು ನೋಡೋದಾದರೆ, ಈಗ ಫಾರ್ ಎಕ್ಸಾಂಪಲು ಚಹಾದ ಬೆಲೆ 10 ರೂಪಾಯಿ ಇತ್ತು ಅಂದ್ಕೊಳ್ಳಿ. ಕಾಫಿ ಬೆಲೆನೂ 10 ರೂಪಾಯಿ, 5 ರೂಪಾಯಿನೇ ತೊಗೊಂಬಿಡೋಣ. 5 ರೂಪಾಯಿನೇ ತೊಗೊಳ್ಳೋಣ. ಈಗ ಚಹಾ ಬೆಲೆ 5 ರೂಪಾಯಿ, ಕಾಫಿ ಬೆಲೆನೂ 5 ರೂಪಾಯಿ. ಈಗ ಈ 5 ರೂಪಾಯಿ ಇದ್ದಂಥ ಚಹಾದ ಬೆಲೆ ಈಗ ಕಡಿಮೆ ಆಗುತ್ತೆ, 3 ರೂಪಾಯಿ ಆಗುತ್ತೆ ಒಂದು ಗ್ಲಾಸು. ಒಂದು ಗ್ಲಾಸ್ ಚಹಾದ ಬೆಲೆ 5 ರೂಪಾಯಿದ್ದು 3 ರೂಪಾಯಿ ಆದಾಗ ಸೊ ಈ ಕಾಫಿಗೆ ಡಿಮ್ಯಾಂಡು ಏನಾಗುತ್ತೆ? ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಕಾಫಿ ಕಡಿಮೆ ಆಗುತ್ತೆ, ಆದರೆ ಚಹಾದ ಡಿಮ್ಯಾಂಡ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ, ಹೆಚ್ಚಾಗುತ್ತೆ. ಸೊ ಈ ರೀತಿ. ಇನ್ನು ನೆಕ್ಸ್ಟು ಪಾಯಿಂಟ್ ನೋಡೋದಾದರೆ, ಒಂದು ನಿರ್ದಿಷ್ಟ ಸರಕಿನ ಬೆಲೆ ಮತ್ತು ಬದಲಿ ಸರಕಿನ ಬೇಡಿಕೆ ಎರಡೂ ಕೂಡ ಧನಾತ್ಮಕ ಸಂಬಂಧವನ್ನು ಹೊಂದಿದೆ, ನೇರ ಸಂಬಂಧವನ್ನು ಹೊಂದಿದೆ. ನೋಡಿ, ಇಲ್ಲಿ ಒಂದು ನಿರ್ದಿಷ್ಟ ಸರಕಿನ ಬೆಲೆ ಕಡಿಮೆ ಆದರೆ ಬದಲಿ ಸರಕಿನ ಬೇಡಿಕೆ ಕೂಡ ಇಲ್ಲಿ ಕಡಿಮೆ ಆಗುತ್ತೆ. ಸೊ ಅಂದರೆ ನೇರ ಸಂಬಂಧ, ಧನಾತ್ಮಕ ಸಂಬಂಧವನ್ನು ಹೊಂದಿದೆ ಅನ್ನೋದು ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು ನಾನು ಅದನ್ನು ವಿವರಣೆ ಸಮೇತ, ಈ ಗ್ರಾಫ್ ಸಮೇತ ಎಕ್ಸ್ಪ್ಲೇನ್ ಮಾಡೋದಾದರೆ, ಒಂದು ನಿರ್ದಿಷ್ಟ ಸರಕಿನ ಬೆಲೆ ಜಾಸ್ತಿ ಆದಾಗ ಬದಲಿ ಸರಕಿನ ಬೇಡಿಕೆ ಜಾಸ್ತಿ ಆಗುತ್ತದೆ. ಸೊ ನಿರ್ದಿಷ್ಟ ಸರಕಿನ ಬೆಲೆ ಮತ್ತು ಬದಲಿ ಸರಕಿನ ಬೇಡಿಕೆ ಎರಡೂ ಕೂಡ ನೇರ ಮತ್ತು ಧನಾತ್ಮಕ ಸಂಬಂಧವನ್ನು ಹೊಂದಿದೆ. ಇಲ್ಲಿ ಬದಲಿ ಸರಕಿನ ಬೇಡಿಕೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಈಗ ಚಹಾ ಬೆಲೆ 5 ರೂಪಾಯಿ ಇತ್ತು, ಕಾಫಿ ಬೆಲೆ 5 ರೂಪಾಯಿ ಇತ್ತು ಅಂದ್ಕೊಳ್ಳಿ. ಈಗ ಚಹಾದ ಬೆಲೆ ಏನಾಗುತ್ತೆ? 10 ರೂಪಾಯಿ ಆಗುತ್ತೆ. ಈ 10 ರೂಪಾಯಿ ಆದಾಗ ಏನಾಗುತ್ತೆ? ಈ ಚಹಾಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಕಾಫಿಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಕಾಫಿಗೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಕಾಫಿಯ ಬೇಡಿಕೆ ರೇಖೆ ಏನಾಗುತ್ತೆ? ಬಲಭಾಗಕ್ಕೆ ಶಿಫ್ಟ್ ಆಗುತ್ತೆ. ಸೊ ಅದನ್ನೇ ಈ ಗ್ರಾಫಲ್ಲಿ ಹೇಳಿರೋದು. ಸೊ ಮುಂಚೆ ಇದ್ದಂತಹ ಬೇಡಿಕೆ ರೇಖೆ ಡಿ ಬೇಡಿಕೆ ರೇಖೆ ಆಗಿರುತ್ತೆ. ಬೇಡಿಕೆ ರೇಖೆ ಆಗುತ್ತೆ. ಸೊ ಬೇಡಿಕೆ ಹೆಚ್ಚಾದಾಗ, ಇದು ಬದಲಿ ಸರಕಿನ ಬೇಡಿಕೆ ಪ್ರಮಾಣ ಈ ಗ್ರಾಫಲ್ಲಿ ತೋರಿಸ್ತಾ ಇರೋದು. ಬದಲಿ ಸರಕಿನ ಬೇಡಿಕೆ ಹೇಗೆ ಶಿಫ್ಟ್ ಆಗುತ್ತೆ ಅನ್ನೋದು. ಸೊ ಈಗ ಫಸ್ಟ್ ಇದ್ದದ್ದು ಎಷ್ಟು? ಈಗ 5 ರೂಪಾಯಿ ಇತ್ತು. 5 ರೂಪಾಯಿ ಇದ್ದಾಗ ಬದಲಿ ಸರಕಿನ ಬೇಡಿಕೆ ರೇಖೆ ಡಿ ಬೇಡಿಕೆ ರೇಖೆ ಮೇಲಿರುತ್ತೆ. ಈಗ
ಒಂದು ನಿರ್ದಿಷ್ಟ ಸರಕಿನ ಬೆಲೆ ಜಾಸ್ತಿ ಆದಾಗ ಅದು ಯಾವುದು ಚಹಾದ ಬೆಲೆ 10 ರೂಪಾಯಿ ಆದಾಗ ಕಾಫಿಗೆ ಏನಾಗುತ್ತೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಯಾಕೆ ಕಾಫಿ 5 ರೂಪಾಯಿ ಇದೆ, ಚಹಾ 10 ರೂಪಾಯಿ ಇದೆ. ಹಾಗಾಗಿ ಕಾಫಿಗೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಈ ಕಾಫಿ ಬೇಡಿಕೆ ರೇಖೆ ಏನಾಗುತ್ತೆ ಡಿಯಿಂದ ಡಿ1ಗೆ ಈ ಬೇಡಿಕೆ ರೇಖೆ ಮೇಲೆ ಬರುತ್ತೆ. ಅಂದರೆ ಶಿಫ್ಟ್ ಆಗುತ್ತೆ. ಎಲ್ಲಿಗೆ? ಬಲಭಾಗಕ್ಕೆ ಶಿಫ್ಟ್ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು ನೆಕ್ಸ್ಟ್, ನಿರ್ದಿಷ್ಟ ಸರಕಿನ ಬೆಲೆ ಕಡಿಮೆ ಆದಾಗ ಬದಲಿ ಸರಕಿನ ಬೇಡಿಕೆ ಕಡಿಮೆ ಆಗುತ್ತದೆ. ಹೌದು, ನಿರ್ದಿಷ್ಟ ಸರಕಿನ ಬೆಲೆ ಕಡಿಮೆ ಆದಾಗ ಫಾರ್ ಎಕ್ಸಾಂಪಲ್ ಚಹಾ ಮತ್ತು ಕಾಫಿ ಎರಡು 5 ರೂಪಾಯಿ ಇದೆ. ಈಗ ಏನಾಗುತ್ತೆ, ಈ ಚಹಾದ ಬೆಲೆ 5 ರೂಪಾಯಿದ್ದು 3 ರೂಪಾಯಿ ಆದಾಗ ಸೊ ಈ ಚಹಾಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಅದಕ್ಕೆ ಬದಲಿ ಸರಕಿನ ಬೇಡಿಕೆ ಏನಾಗುತ್ತೆ ಕಡಿಮೆ ಆಗುತ್ತೆ. ಬದಲಿ ಸರಕಿನ ಬೇಡಿಕೆ ಕಡಿಮೆ ಆಗುತ್ತೆ. ಮೇನ್ ಬೇಕಾದ್ರೆ ಬದಲಿ ಸರಕು. ಇಲ್ಲಿ ನಾನು ಬದಲಿ ಸರಕು ಬೇಡಿಕೆ ಕಡಿಮೆ ಆಗಿರೋದನ್ನು ನಾನು ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದೀನಿ ಈ ಗ್ರಾಫಲ್ಲಿ. ಇಲ್ಲಿ ಬದಲಿ ಸರಕಿನ ಬೇಡಿಕೆ ರೇಖೆ ಏನಾಗುತ್ತೆ ಮುಂಚೆ ಇದ್ದದ್ದು, ಬದಲಾವಣೆ ಆಗೋದಕ್ಕಿಂತ ಮುಂಚೆ ಇದ್ದದ್ದು ಡಿ ಡಿ ರೇಖೆ. ಸೊ ಬದಲಾವಣೆ ಆದಮೇಲೆ ಆಗ್ತಕ್ಕಂಥದ್ದು ಡಿ ಒನ್ ಬೇಡಿಕೆ ರೇಖೆ. ಇಲ್ಲಿ ಎಡಭಾಗಕ್ಕೆ ಶಿಫ್ಟ್ ಆಗಿರೋದು ನೋಡ್ಬೋದು. ಇದು ಲೆಫ್ಟ್ ಸೈಡು, ಇದು ರೈಟ್ ಸೈಡು. ಗ್ರಾಫಲ್ಲಿ ನಾವು ತೊಗೊಳೋದಾದರೆ ಸೊ ರೈಟ್ ಸೈಡು ಲೆಫ್ಟ್ ಸೈಡು. ರೈಟ್ ಸೈಡಿಗೆ ಶಿಫ್ಟ್ ಆದರೆ ಬೇಡಿಕೆ ಜಾಸ್ತಿ ಆಗಿದೆ ಅಂತ ಅರ್ಥ. ಲೆಫ್ಟ್ ಸೈಡಿಗೆ ಶಿಫ್ಟ್ ಆದರೆ ಬೇಡಿಕೆ ಕಡಿಮೆ ಆಗಿದೆ ಅಂತ ಅರ್ಥ. ಇನ್ನು ನಾವು ನೆಕ್ಸ್ಟ್ ನೋಡೋದಾದರೆ ಪೂರಕ ಸರಕುಗಳು. ಏನು ಪೂರಕ ಸರಕುಗಳು ಅಂದರೆ? ಪೂರಕ ಸರಕುಗಳು ಅಂದರೆ ಒಂದು ನಿರ್ದಿಷ್ಟ ಬಯಕೆಯ ತೃಪ್ತಿಗಾಗಿ ಏಕಕಾಲಕ್ಕೆ ಒಟ್ಟಿಗೆ ಅನುಭವಿಸುವಂತಹ ಸರಕು. ಈಗ ಒಂದು ಸರಕನ್ನು ಅನುಭವಿಸ್ತಾ ಇದ್ದೀನಿ ಅಂದರೆ ಅದ್ರ ಜೊತೆಗೆ ಒಟ್ಟೊಟ್ಟಿಗೆ 2-3 ಸರಕುಗಳನ್ನ ನಾವು ಅನುಭವಿಸ್ತೀವಿ. ಈಗ ಫಾರ್ ಎಕ್ಸಾಂಪಲು ಚಹಾ ಕುಡಿಯುವಾಗ ಅಥವಾ ಸಕ್ಕರೆ ಕುಡಿಯುವಾಗ ಅಥವಾ ಕಾಫಿ ಕುಡಿಯುವಾಗ, ಈಗ ಚಹಾ ಕುಡಿಯುವಾಗ ಅದ್ರ ಜೊತೆ ಏನೇನೆಲ್ಲ ಸೇರಿಕೊಂಡಿರುತ್ತೆ, ಸಕ್ಕರೆ, ಆಮೇಲೆ ಚಹಾ ಪೌಡ್ರು, ಹಾಲು ಎಲ್ಲ ಒಂದು 2-3 ಪದಾರ್ಥಗಳು ಇಂಗ್ರೀಡಿಯೆಂಟು ಸೇರಿಕೊಂಡಿರುತ್ತೆ. ಸೊ ಈಗ ಮತ್ತೆ ಇನ್ನು ಪೆನ್ ನೋಡೋದಾದರೆ ಪೆನ್ನು ಅದ್ರ ಜೊತೆಗೆ ಏನಿರುತ್ತೆ ಇನ್ನೊಂದು ಇಂಗ್ರೀಡಿಯೆಂಟ್ ಇಂಕು. ಸೊ ಇಂಕ್ ಇಲ್ಲದೆ ಪೆನ್ ರೆಡಿ ಆಗಲ್ಲ. ಸೊ ನಾವು ಪೆನ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಇಂಕನ್ನು ಕೂಡ ಒಟ್ಟಿಗೆ ಯೂಸ್ ಮಾಡ್ತೀವಿ. ಪೆನ್ನು ಮತ್ತು ಇಂಕ್ ಎರಡನ್ನೂ ಕೂಡ ಒಟ್ಟಿಗೆ ಯೂಸ್ ಮಾಡ್ತೀವಿ. ಇನ್ನು ಬೈಕ್ ಮತ್ತು ಪೆಟ್ರೋಲು. ಸೊ ಬೈಕ್ ನಾವು ಓಡಿಸ್ತಾ ಇದ್ದೀವಿ ಅಂದರೆ ಪೆಟ್ರೋಲ್ನ ಕೂಡ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಈಗ ಫಾರ್ ಎಕ್ಸಾಂಪಲ್ ಕಾರು ಮತ್ತು ಡೀಸೆಲ್ಲು. ಸೊ ಕಾರ್ನ ಓಡಿಸ್ತಾ ಇದ್ದೀವಿ ಅಥವಾ ಕಾರ್ನ ನಾವು ಅನುಭವಿಸ್ತಾ ಇದ್ದೀವಿ ಅಥವಾ ಕಾರ್ನ ಯೂಸ್ ಮಾಡ್ತಿದ್ದೀವಿ ಅಂತ ಅಂದರೆ ಸೊ ಅಲ್ಲಿ ಡೀಸೆಲ್ನ ಕನ್ಸ್ಯೂಮ್ ಮಾಡ್ತಿದ್ದೀವಿ ಅಂತ ಅರ್ಥ. ಒಂದು ನಿರ್ದಿಷ್ಟ ಸರಕಿನ ಬೆಲೆ ಮತ್ತು ಪೂರಕ ಸರಕಿನ ಬೇಡಿಕೆ ನಡುವೆ ಋಣಾತ್ಮಕ ಸಂಬಂಧ ಅಂದರೆ ದಟ್ ಮೀನ್ಸ್ ವಿರುದ್ಧ ಸಂಬಂಧವನ್ನು ಹೊಂದಿರೋದನ್ನು ನಾವಿಲ್ಲಿ ಕಾಣ್ಬೋದು. ಒಂದು ನಿರ್ದಿಷ್ಟ ಸರಕಿನ ಬೆಲೆ ಕಡಿಮೆ ಆದಾಗ ಪೂರಕ ಸರಕಿನ ಬೇಡಿಕೆ ಹೆಚ್ಚಾಗುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಇಲ್ಲಿ ಚಹಾ ತಗೊಂಡೆ ಅಲ್ವಾ, ಈಗ ಚಹಾದ ಬೆಲೆ ಕಡಿಮೆ ಆದರೆ ಇಲ್ಲಿ ನಿರ್ದಿಷ್ಟ ಸರಕಿನ ಬೆಲೆ ಕಡಿಮೆ ಆದಾಗ, ಈಗ ಫಾರ್ ಎಕ್ಸಾಂಪಲ್ ಚಹಾದ ಬೆಲೆ 5 ರೂಪಾಯಿದದ್ದು 3 ರೂಪಾಯಿ ಆದರೆ ಈ ಪೂರಕ ಸರಕುಗಳು ಯಾವ್ಯಾವ ಪೂರಕ ಸರಕುಗಳು? ಶುಗರು, ಮಿಲ್ಕು, ಆಮೇಲೆ ಟೀ ಪೌಡ್ರು. ಸೊ ಇವೆಲ್ಲವಕ್ಕೂ ಕೂಡ ಏನಾಗುತ್ತೆ ಬೇಡಿಕೆ ಜಾಸ್ತಿ ಆಗುತ್ತೆ. ಯಾಕೆ ಹೆಂಗೆ ಸರ್ ಬೇಡಿಕೆ ಜಾಸ್ತಿ ಆಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ 5 ರೂಪಾಯಿ ಇದ್ದಂತಹ ಚಹಾದ ಬೆಲೆ 3 ರೂಪಾಯಿ ಆದಾಗ ಈ ಚಹಾಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಹೌದಲ್ಲ? ಈ ಚಹಾಕ್ಕೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಅದೇ ರೀತಿ ಅವನು ಪ್ರೊಡಕ್ಷನ್ ಮಾಡೋನು, ಚಹಾವನ್ನು ಉತ್ಪಾದಿಸುವನು ಇನ್ನು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕಾಗುತ್ತೆ. ಇನ್ನು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು ಅಂದರೆ ಅವನಿಗೆ ಇಂಗ್ರೀಡಿಯೆಂಟು ಜಾಸ್ತಿ ಬೇಕಾಗುತ್ತೆ. ಅಂದರೆ ದಟ್ ಮೀನ್ಸ್ ಅದಕ್ಕೆ ಪೂರಕ ಸರಕುಗಳು ಏನು ಕಾಂಪ್ಲಿಮೆಂಟರಿ ಗೂಡ್ಸ್ಗಳು ಏನೇನಿದೆ, ಸಕ್ಕರೆ, ಹಾಲು, ಟೀ ಪೌಡ್ರು, ಇವೆಲ್ಲವೂ ಕೂಡ ಹೆಚ್ಚೆಚ್ಚು ಬೇಕಾಗುತ್ತೆ. ಆಗ ಏನಾಗುತ್ತೆ ಆಟೋಮೆಟಿಕಲಿ ಆ ಪೂರಕ ಸರಕುಗಳಿಗೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನು ಹೇಳಿರೋದು. ಇನ್ನು ಒಂದು ನಿರ್ದಿಷ್ಟ ಸರಕಿನ ಬೆಲೆ ಹೆಚ್ಚಾದರೆ ಪೂರಕ ಸರಕಿನ ಬೇಡಿಕೆ ಕಡಿಮೆ ಆಗುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಚಹಾದ ಬೆಲೆ 5 ರೂಪಾಯಿ ಇದೆ. ಈ 5 ರೂಪಾಯಿದಂಥ ಚಹಾ 10 ರೂಪಾಯಿ ಆದರೆ ಏನಾಗುತ್ತೆ, ಪೂರಕ ಸರಕುಗಳು ಅಂದರೆ ಕಾಂಪ್ಲಿಮೆಂಟರಿ ಗೂಡ್ಸ್ನ ಡಿಮ್ಯಾಂಡ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಹೇಗೆ? ಈಗ ಚಹಾದ ಬೆಲೆ 5 ರೂಪಾಯಿ ಇತ್ತು, ಈಗ 10 ರೂಪಾಯಿ ಆದಾಗ ಅವ್ರು ಏನು ಮಾಡ್ತಾರೆ? ಸೊ ಇದನ್ನು ಚಹಾ ಕುಡಿಯೋದನ್ನೇ ಬಿಟ್ಬಿಡ್ತಾರೆ. ಅಂದರೆ ಪ್ರೈಸ್ ಜಾಸ್ತಿ ಆಗಿದೆಯಲ್ಲ, ಪ್ರೈಸ್ ಜಾಸ್ತಿ ಆದಾಗ ಆಟೋಮೆಟಿಕಲಿ ಏನಾಗುತ್ತೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಸೊ 5 ರೂಪಾಯಿದು 10 ರೂಪಾಯಿ ಆದಾಗ ಇದಕ್ಕೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಈ ಡಿಮ್ಯಾಂಡು ಕಡಿಮೆ ಆದಾಗ
ಏನಾಗುತ್ತೆ, ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಪ್ರೊಡಕ್ಷನ್ ಕಡಿಮೆ ಆಯಿತು ಅಂತ ಅಂದರೆ ಇದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಏನು ಸಕ್ಕರೆ ಇರ್ಬೋದು, ಹಾಲಾಗಿರ್ಬೋದು, ಟೀ ಪೌಡ್ರ್ ಇರ್ಬೋದು, ಏನು ಪೂರಕ ಸರಕುಗಳಂತ ಏನು ಕರಿತೀವಿ ಅವಕ್ಕೆ ಬೇಡಿಕೆ ಏನಾಗುತ್ತೆ, ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಬೇಡಿಕೆ ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಆಗೋದನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ನೆಕ್ಸ್ಟ್, ಪೂರಕ ಸರಕಿನ ಬೇಡಿಕೆ ಮತ್ತೊಂದು ಸರಕನ್ನು ಅವಲಂಬಿಸಿದೆ. ಈಗ ಫಾರ್ ಎಕ್ಸಾಂಪಲ್, ಹೌದು, ಈ ಪೂರಕ ಸರಕಿನ ಬೇಡಿಕೆ ಯಾವುದು, ಸಕ್ಕರೆ ಆಗಿರ್ಬೋದು, ಹಾಲಾಗಿರ್ಬೋದು, ಟೀ ಪೌಡ್ರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಾಗಿರುತ್ತೆ, ಒಂದು ನಿರ್ದಿಷ್ಟ ಸರಕಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸಕ್ಕರೆ, ಹಾಲು ಮತ್ತು ಟೀ ಪೌಡ್ರು, ಕಾಫಿ ಪೌಡ್ರು ಇವೆಲ್ಲವೂ ಕೂಡ ಏನಾಗಿರುತ್ತೆ, ಚಹಾದ ಮೇಲೆ ಡಿಪೆಂಡ್ ಆಗಿರುತ್ತೆ. ಚಹಾ ಅಥವಾ ಕಾಫಿ ಮೇಲೆ ಡಿಪೆಂಡ್ ಆಗಿರ್ತವೆ, ಹೌದಲ್ಲ. ಈ ನಿರ್ದಿಷ್ಟ ಸರಕು ಯಾವುವು, ಚಹಾ, ಕಾಫಿ, ಇವಕ್ಕೆ ಬೇಕಾದಂಥ ಸರಕುಗಳು ಯಾವುವು, ಸಕ್ಕರೆ, ಮಿಲ್ಕು, ಟೀ ಪೌಡ್ರು, ಇವು ಬೇಕು. ಸೊ ಹಾಗಾಗಿ ಇವೇನಾಗಿರ್ತವೆ, ಪೂರಕ ಸರಕುಗಳು ಒಂದು ನಿರ್ದಿಷ್ಟ ಸರಕಿನ ಮೇಲೆ ಡಿಪೆಂಡ್ ಆಗಿರ್ತವೆ. ಇಲ್ಲಿ ನಾವು ನೋಡೋದಾದರೆ ಒಂದು ಗ್ರಾಫ್ ಸಮೇತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ನಿರ್ದಿಷ್ಟ ಸರಕಿನ ಬೆಲೆ ಕಡಿಮೆ ಆದರೆ ಪೂರಕ ಸರಕಿನ ಬೇಡಿಕೆ ಹೆಚ್ಚಾಗುತ್ತದೆ. ಸೊ ಇದು ಆಗ ಏನಾಗುತ್ತೆ, ಪೂರಕ ಸರಕಿನ ಬೇಡಿಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತೆ, ಶಿಫ್ಟ್ ಆಗುತ್ತೆ. ಇದು ಲೆಫ್ಟ್ ಸೈಡು, ಇದು ರೈಟ್ ಸೈಡ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಹೌದಲ್ಲ. ಈಗ ಒಂದು ನಿರ್ದಿಷ್ಟ ಸರಕಿನ ಬೆಲೆ ಕಡಿಮೆ ಆದಾಗ, ಈಗ ಫಾರ್ ಎಕ್ಸಾಂಪಲ್ 5 ರೂಪಾಯಿದ ಚಹಾ 3 ರೂಪಾಯಿ ಆದಾಗ ಈ ಚಹಾಕ್ಕೆ ಬೇಡಿಕೆ ಜಾಸ್ತಿ ಆಗುತ್ತೆ. ಈ ಚಹಾದ ಬೇಡಿಕೆ ಜಾಸ್ತಿ ಆಗೋದ್ರಿಂದ ಇದಕ್ಕೆ ಬೇಕಾದಂಥ ಪೂರಕ ಸರಕುಗಳ ಬೇಡಿಕೆಯೂ ಕೂಡ ಡಿಮ್ಯಾಂಡ್ ಏನಾಗುತ್ತೆ, ಆಟೋಮೆಟಿಕಲಿ ರೈಸ್ ಆಗುತ್ತೆ. ಸೊ ಹಾಗಾದಾಗ ಏನಾಗುತ್ತೆ, ಬೇಡಿಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತೆ. ಸೊ 5 ರೂಪಾಯಿ ಇದ್ದಾಗ ಬೇಡಿಕೆ ರೇಖೆ ಎಷ್ಟಿತ್ತು, ಡಿ ಏನಿದೆಯಲ್ಲ ಈ ಬೇಡಿಕೆ ರೇಖೆ ಮೇಲೆ ಇರುತ್ತೆ. ಇನ್ನು ನೆಕ್ಸ್ಟ್, ಆ 5 ರೂಪಾಯಿ ಇದ್ದಂತಹ ಚಹಾದ ಬೆಲೆ 3 ರೂಪಾಯಿ ಆದಾಗ ಏನಾಗುತ್ತೆ, ಕಾಂಪ್ಲಿಮೆಂಟರಿ ಗೂಡ್ಸ್ಗೆ ಅಥವಾ ಪೂರಕ ಸರಕುಗಳಿಗೆ ಬೇಡಿಕೆ ಜಾಸ್ತಿ ಆದಾಗ ಬೇಡಿಕೆ ರೇಖೆ ಬಲಭಾಗಕ್ಕೆ ಡಿ1 ರೇಖೆಗೆ ಬರ್ತದೆ. ಸೊ ಇದು ಅಂದರೆ ಬಲಭಾಗಕ್ಕೆ ಶಿಫ್ಟ್ ಆಗಿದೆ ಅಂದರೆ ಬೇಡಿಕೆ ಜಾಸ್ತಿ ಆಗಿದೆ ಅಂತ ಅರ್ಥ. ಇನ್ನು ನೆಕ್ಸ್ಟ್, ಒಂದು ನಿರ್ದಿಷ್ಟ ಸರಕಿನ ಬೆಲೆ ಹೆಚ್ಚಾದರೆ ಪೂರಕ ಸರಕಿನ ಬೇಡಿಕೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆವಾಗ ಬೇಡಿಕೆ ರೇಖೆ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲು 5 ರೂಪಾಯಿದ ಚಹಾದ ಬೆಲೆ 10 ರೂಪಾಯಿ ಆದಾಗ ಚಹಾಗೆ ಬೇಡಿಕೆ ಏನಾಗುತ್ತೆ, ಆಟೋಮೆಟಿಕಲಿ ಡೌನ್ ಆದಾಗ ಅದಕ್ಕೆ ಬೇಕಾದಂಥ ಪೂರಕ ಸರಕುಗಳ ಬೇಡಿಕೆಯು ಕೂಡ ಡೌನ್ ಆಗುತ್ತೆ. ಅಂದರೆ ಈಗ ಚಹಾದ ಬೆಲೆ 10 ರೂಪಾಯಿ ಆದಾಗ ಯಾರು ಚಹಾವನ್ನು ಕುಡಿಯೋಲಿಕ್ಕೆ ಬರಲ್ಲ, ಅದರ ಬೇಡಿಕೆ ಕಡಿಮೆ ಆಗುತ್ತೆ. ಆವಾಗ ಆಟೋಮೆಟಿಕಲಿ ಅದಕ್ಕೆ ಬೇಕಾದಂಥ ಸಕ್ಕರೆ, ಹಾಲು, ಟೀ ಪೌಡ್ರು ಇವೆಲ್ಲವೂ ಕೂಡ ಆಟೋಮೆಟಿಕಲಿ ಬೇಡಿಕೆ ಡೌನ್ ಆಗುತ್ತೆ. ಹಾಗಾದಾಗ ಏನಾಗುತ್ತೆ, ಬೇಡಿಕೆ ರೇಖೆ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತೆ. ಡಿ ರೇಖೆ ಮೇಲಿದ್ದಂತಹ ಬೇಡಿಕೆ ಈಗ ಡಿ1 ರೇಖೆ ಮೇಲೆ ಬರ್ತದೆ. ಇದಿಷ್ಟು ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಅಂತ ಕೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಕ್ಲಾಸಸ್ಸು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದಾರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಏಕೆಂದರೆ ಇನ್ನು ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಸೆಕೆಂಡ್ PUC ಇದು ಕ್ಲಾಸಸ್ ನಡೀತಾ ಹೋಗ್ತವೆ. ಯಾರ್ಯಾರು ನೋಡ್ತಿದ್ದೀರಾ, ನಿಮ್ಮ ಸಿಸ್ಟರ್ಸ್ ಬ್ರದರ್ಸ್ ಯಾರು ಇದ್ದರೆ ಸೆಕೆಂಡ್ PUC ಓದ್ತಾ ಇದ್ದಾರೆ ಅವರಿಗೆ ಶೇರ್ ಮಾಡಿ. ಸೊ ಅವರಿಗೂ ಕೂಡ ಒಂದು ಅನುಕೂಲ ಆಗಲಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.